ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಂಬಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಒಡಲಿಚ್ಛೆಗೆ ಭವಿಯ ಒಡಗೂಡಿಕೊಂಡುಂಡು, ಒಡಲಿಚ್ಛೆಗೆ ಭವಿಯ ಒಡಗೂಡಿ ಕೂಡುಂಡು, ಅಡಿಕೆಯ ತಿಂದ ನಾಯಿ ಮುಂದಡೆ ಬಗಳುವಂತೆ, ಅಡಿಕೆಯ ತಿಂದ ನಾಯಿ ಮುಂದಡೆ ಬಗಳುವಂತೆ, ಬೃಢ ನಿಲ್ಲದವನ ಮನೆಯ ಕೂಳು, ಬೃಢ ನಿಲ್ಲದವನ ಮನೆಯ ಕೂಳು, ಹೊಲೆಯರ ಮನೆಯ ಅಡಗಿಗಿಂತ ಕರಕಷ್ಟ ಕಾಣ ರಾಮನಾಥ, ಹೊಲೆಯರ ಮನೆಯ ಅಡಗಿಗಿಂತ ಕರಕಷ್ಟ ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಯ್ಯನವರು ಅಲ್ಲಿ ಏನು ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಯಾರು ನಂಬಿಕೆ ಇಟ್ಟಿರ್ತಾರೋ, ಯಾರ ಆತನ ಒಂದು ಪ್ರಕೃತಿ ಧರ್ಮ ಅಂತ ನಾವೇನು ಹೇಳ್ತೇವಲ್ಲ, ಆತನಿಂದ ಇದೆಲ್ಲ ನಡೀತಾ ಇದೆ, ಆತನ ಇದಕ್ಕೆ ಒಂದು ಮೂಲ ಆಧಾರ ಅಂತ ಹೇಳಿ ಯಾರು ಆತನಿಗೆ ಒಂದು ಗೌರವಿಸುತ್ತಾ ಆತನ ಒಂದು ಸ್ಮರಣೆ ಮಾಡ್ತಾ ಯಾರು ಇರ್ತಾರೋ ಅವರು ಭಕ್ತರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಏನು ನಡೀತಾ ಇರ್ತಾರಲ್ಲ ಅವರು ಭವಿಗಳು ಅನ್ನೋದನ್ನು ಇಲ್ಲಿ ಶರಣರು ಅಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ತಾರೆ. ಅವರು ಒಬ್ಬ ಭಕ್ತ, ಇನ್ನೊಬ್ಬ ಭವಿ. ಹಾಗೆ ಇಲ್ಲಿ ಒಬ್ಬ ಭಕ್ತನಾದಂಥವನು ಒಬ್ಬ ಭವಿಯ ಕೂಡ ಅಲ್ಲಿ ಸಂಘ ಮಾಡಿದರೆ, ಆತನ ಊಟ ಮಾಡಿದರೆ ಏನಾಗ್ತತಿ ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲ ಹೇಳ್ತಾರೆ. ಒಡಲಿಚ್ಛೆಗೆ ಭವಿಯ ಒಡಗೂಡಿಕೊಂಡುಂಡು. ಒಡಲಿಚ್ಛೆ ಅಂದರೆ ಈಗೇನು ನಮಗೆ ಒಂದು ಒಡಲಿದೆ, ಹೊಟ್ಟೆ, ಅದು ಹಸಿತಾ ಇರ್ತತೆ. ಅದು ಹಸಿತು ಅದಕ್ಕೆ ಆಹಾರ ಬೇಕು. ಆದರೆ ಆ ಆಹಾರವನ್ನು ಎಲ್ಲಿ ತೊಗೋಬೇಕು, ಯಾವಾಗ ತೊಗೋಬೇಕು, ಯಾರ ಜೊತೆಗೆ ತೊಗೋಬೇಕು ಅನ್ನೋದನ್ನು ನಾವು ಮೊದಲಿಗೆ ವಿಚಾರ ಮಾಡಬೇಕಾಗ್ತದೆ. ಅಲ್ಲಿ ಭಕ್ತರ ಮನೆಯಲ್ಲಿ ಒಂದು ಅಂಬಲಿ ಉಂಡ್ರು ಸಹಿತಕ್ಕೆ ಅದಕ್ಕೇನಿರ್ತೈತಿ ಅಂದರೆ ಒಂದು ಮಾನ್ಯತೆ ಇರ್ತೈತಿ. ಅದೇ ಒಬ್ಬ ಭವಿಯ ಮನೆಯಲ್ಲಿ ಮೃಷ್ಟಾನ್ನ ಉಂಡ್ರು ಅದು ಕಿಲ್ಬಿಸವಾಗ್ತದೆ ಅಂತ ಹೇಳಿ ಅಲ್ಲಿ ಶರಣರು ಹೇಳ್ತಾರೆ. ಹಾಗೆ ಅಲ್ಲಿ ಒಡಲ ಇಚ್ಛೆಗೆ ಅಂದರೆ ಅಲ್ಲಿ ಒಡಲು ಹಸ್ತತಿ, ಅದಕ್ಕೇನಾದರೂ ಬೇಕು ಅಂತ ಹೇಳಿ ನಾವು ತಿಳ್ಕೊಂಡು ಸಿಕ್ಕಿದ್ರೆ ಸಿಗಲಿ, ಎಲ್ಲಿಯಾದರೂ ಯಾರ ಮನೆಯಾಗಾದ್ರೂ ಏನೇ ಆದರೂ ಸಿಕ್ಕರೆ ತಿಂದು ಬಿಡಬೇಕು ಅಂತ ಹೇಳಿ ನಾವು ಅನ್ಕೋತೇವಲ್ಲ, ಅದಕ್ಕೆ ಪೂರ್ವದಲ್ಲಿ ಇವರು ಭವಿಯೋ ಭಕ್ತರು ಅನ್ನೋದನ್ನು ಅಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಏನಂತಾರೆ ಅವರು ಜೇಡರ ದಾಸಿಮಯ್ಯನವರು, ಒಡಲಿಚ್ಛೆಗೆ ಅಂದರೆ ಆ ಒಂದು ಹೊಟ್ಟೆ ಅದರ ಇಚ್ಛೆ ಏನಿರುತ್ತಲ್ಲ, ಆಸೆ, ಅದಕ್ಕೋಸ್ಕರ ಅಲ್ಲಿ ಭವಿಯ ಒಡಗೂಡಿಕೊಂಡುಂಡು ಅಂದರೆ ಆತನ ಕೂಟಾಗ ನಾವು ಊಟ ಮಾಡಿದ್ರೆ, ಆತನ ಜೊತೆ ನಾವು ಸೇರಿಕೊಂಡು ಊಟ ಮಾಡಿದ್ರೆ ಅಲ್ಲಿ ಏನಾಗ್ತತಿ ಅನ್ನೋದನ್ನು ಅಲ್ಲಿ ಮುಂದೆ ಹೇಳ್ತಾರೆ ಅವರು. ಅಡಿಕೆಯ ತಿಂದ ನಾಯಿ ಮುಂದಡೆ ಬಗಳುವಂತೆ ಅಂದರೆ ಒಂದು ಎಲವನ್ನು ತಿಂದಂಥ ಒಂದು ನಾಯಿ ಅಲ್ಲಿ ಮುಂದೆ ಹೋಗಿ ಏನು ಮಾಡ್ತದೆ, ಅದನ್ನು ಮತ್ತೆ ಬೊಗಳ್ತದೆ. ಒಂದು ವೇಳೆ ಅದು ತಿನ್ನಬೇಕಾದ್ರೆ ಅಡಿಕೆಯನ್ನು ಅಂದ್ರೆ ಆ ಎಲವನ್ನು ತಿನ್ನಬೇಕಾದ್ರೆ ಯಾರಾದರೂ ಅಲ್ಲಿ ಹೋದ್ರೆ ಅದು ಬೊಗಳ್ತತಿ, ಯಾಕೆ ಅದನ್ನ ಕಸ್ಕೊಂಡಾರ ಅಂತೇಳಿ. ಹಾಗೆ ಅಲ್ಲಿ ಆ ಎಲೆ ತಿನ್ನುವಂಥ ಒಂದು ನಾಯಿ ಹೇಗೆ ಅದು ತಿನ್ನುವ ಸಮಯದಲ್ಲಿ ಹೋದರೂ ಅದು ಬೊಗಳ್ತತಿ, ಮತ್ತು ತಿಂದ ಮೇಲಾದರೂ ಅದು ಬೊಗಳ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಮುಂದೆ ಏನು ಹೇಳ್ತಾರೆ, ಬೃಢವಿಲ್ಲದವನ ಮನೆಯ ಕೂಳು. ಅದರ ಸೃಷ್ಟಿಕರ್ತ ಪರಮಾತ್ಮನಿಗೆ ಶರಣಾಗದಂತೆ ಇರುವವನ ಒಂದು ಮನೆಯ ಕೂಳು, ಆಹಾರ ಏನಿದೆಯಲ್ಲ ಅದನ್ನು ಏನಾಗ್ತತಿ ಅಂತಾರವರು, ಒಂದು ನಿಷ್ಠೆ, ನೇಮ ಏನು ಅಂತ ನಾವು ಕರಿತಾ ಇದ್ದೇವಲ್ಲ, ಅದು ಯಾವುದೂ ಇಲ್ಲದೆ ಒಂದು ಇದ್ದಂಥ ಅವನ ಮನೆಯ ಆಹಾರ, ಆ ಕೂಳು ಏನಾಗ್ತದೆ ಅಂದರೆ ಹೊಲೆಯರ ಮನೆಯ ಅಡಗಿಗಿಂತ ಕರಕಷ್ಟ ಕಾಣ ರಾಮನಾಥ. ಅಂದರೆ ಅಲ್ಲಿ ಹೊಲೆಯರ ಮನೆಯೊಳಗಿರುವಂಥ ಒಂದು ಮಾಂಸದಕ್ಕಿಂತನೂ ಅದು ಅದಕ್ಕಿಂತ ಕನಿಷ್ಠ ಆಗ್ತದೆ. ಅದು
ನಿಷ್ಕೃಷ್ಟ ಆಗ್ತದೆ ಆಹಾರ. ಅಲ್ಲಿ ಒಂದು ದೃಢತೆ ಇಲ್ಲ, ಒಂದು ನಿಷ್ಠೆ ಇಲ್ಲ. ಅಂತಹವರ ಒಂದು ಮನೆಯ ಆಹಾರ, ಒಂದು ಕೂಳು ಅಲ್ಲಿ ಏನಾಗ್ತೈತಿ ಅಂದ್ರೆ ಅದು ಒಂದು ಹೊಲೆಯರ ಮನೆಯ ಮಾಂಸದಕ್ಕಿಂತನೂ ಕಡಿ ಆಗ್ತತಿ ಅಂತ ಹೇಳಿ ಇಲ್ಲಿ ಅವರು ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗೆ ನಾವು ಸಹಿತ ಅಲ್ಲಿ ಪ್ರಸಾದ ಮಾಡಬೇಕಾದ್ರೆ ಯಾರ ಮನೆಯಲ್ಲಿ ಪ್ರಸಾದ ಮಾಡಬೇಕು, ಯಾರ ಮನೆಯಲ್ಲಿ ಊಟ ಮಾಡಬೇಕು, ಆಮೇಲೆ ಅವ್ರು ಊಟಕ್ಕೆ ಹಾಕಿ ಮುಂದೆ ಹೋದ್ಮೇಲೆ ಅವ್ರು ಏನು ನಮಗೆ ತೆಗಳ್ತಾರ, ನಮ್ಮನ್ನು ಹೀಗಳಿತಾರೆ, ಅವ್ರು ಬಂದ ತಿಂದ ಹೋದ ಅಂತ ಹೇಳಿ ಹೇಳ್ತಿರ್ತಾರೆ. ಅನೇಕರು ಬಂದ ನಮ್ಮ ಮನೆಯಾಗ ತಿಂದು ಹೋದ, ನಮ್ಮ ಮನೆಯಾಗ ಉಂಡು ಹೋದ ಅಂತ ಹೇಳ್ತಿರ್ತಾರೆ. ಹಾಗೆ ಅಲ್ಲಿ ಹಾಗೆ ಆಡುವವರ ಅಂಥ ಭವಿಗಳ ಮನೆಯಲ್ಲಿ ಮೃಷ್ಟಾನ್ನ ಸಿಕ್ಕರೂ ಅಲ್ಲಿ ನಾವು ತಗೋಬಾರ್ದು. ಒಬ್ಬ ಸದ್ಭಕ್ತನಾದಂಥವರ ಮನೆಯಲ್ಲಿ ಒಂದು ಅಂಬಲಿ ಗಂಜಿ ಆದರೂ ಅದನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ನಮಗೆ ತಿಳಿಸ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಯಾರು ಉತ್ತಮರು ಯಾರು ಅಧಮರು ಅನ್ನೋದನ್ನು ತಿಳ್ಕೊಂಡು ಹಾಗಾಗಿ ಸಿಕ್ಕದ ತಿನ್ನೋದು, ಸಿಕ್ಕ ಕಡೆ ಹೋಗಿ ತಿನ್ನೋದು, ಸಿಕ್ಕವ್ರ ಮನೆಯಲ್ಲಿ ತಿನ್ನೋದನ್ನು ಮಾಡಬಾರ್ದು. ಹಾಗಾದರೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕಲ್ಲ ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೇನು ಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಆ ಜೇಡರ ದಾಸಿಮಯ್ಯನವರು ಹೇಳಿದ ಹಾಗೆ ಭವಿಗಳ ಸಂಘವನ್ನು ಬಿಟ್ಟು ಭಕ್ತರ ಮನೆಯಲ್ಲಿ ಅವರ ಒಡನಾಟದಲ್ಲಿ ನಾವು ಇರಬೇಕು ಅನ್ನಿಸ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.